ಹಲ್ಲೆಲೂಯಾ. ಅವರ ಚಿತ್ತ ಈ ಜಗತ್ತ ನೆರವೇರುತ್ತೆ. ಆದರೆ ನನ್ನ ಮೇಲೆಯೂ ನಿಮ್ಮ ಮೇಲೆಯೂ ಅವ್ರ ಚಿತ್ತ ನೆರವೇರ್ಬೇಕಂದ್ರೆ ನನ್ನ ಹಾಗೂ ನಿಮ್ಮ ಒಂದು ಕೆಲಸ ಇದೆ ಎಂಬುದು ಮರಿಬೇಡಿ. ಅದಕ್ಕೆ ನಿಮ್ಗೊಂದು ಕೆಲಸ ಕೊಡ್ತೀನಿ. ಬೈಬಲಲ್ಲಿ ಎಲ್ಲೆಲ್ಲ ಪರಲೋಕ ರಾಜ್ಯ, ಕಿಂಗ್ಡಮ್ ಆಫ್ ಹೆವನ್ ಅಂತ ಇದೆಯೋ ಅಲ್ಲೆಲ್ಲ ಪ್ಲೇಸ್ ಅಂತ ಬರುತ್ತೆ, ಅಂದರೆ ಪರಲೋಕದ ಬಗ್ಗೆ ಇರುತ್ತೆ. ಎಲ್ಲೆಲ್ಲ ಕಿಂಗ್ಡಮ್ ಆಫ್ ಗಾಡ್ ಅಂತ ಇದೆಯೋ ಅಲ್ಲಿ ನನ್ನ ಹಾಗೂ ನಿಮ್ಮ ಕೆಲಸ ಇದೆ ಎಂಬುದನ್ನು ಮರಿಬೇಡಿ. ಒಂದು ಉದಾಹರಣೆ ತೋರಿಸ್ತೀನಿ ನೋಡಿ. ಮತ್ತಾಯನ ಬರೆದ ಪುಸ್ತಕ 11ನೇ ಅಧ್ಯಾಯ. ఎన్ని తలిచినా ఏది అడిగినా జరిగేది ಅವ್ರ ಚಿತ್ತ ನೆರವೇರುತ್ತೆ. ಆಗ ನನ್ನ ಹಾಗೂ ನಿಮ್ಮ ಜೀವನದಲ್ಲಿ ಎಲ್ಲ ದೇವಚಿತ್ತ ಬ್ರದರ್, ಕೆಲಸ ಹೋಯ್ತು, ಎಲ್ಲ ದೇವಚಿತ್ತ ಬ್ರದರ್, ಕೆಲಸ ಬಂತು, ದೇವಚಿತ್ತ, ಕೆಲಸ ಹೋಯ್ತು, ಕರ್ತನೆ ಕೊಟ್ಟನು, ಕರ್ತನ ತೆಗೆದುಕೊಂಡನು. ಈ ಪ್ರಾರ್ಥನೆ ನಿಲ್ಲಿಸಬೇಕು. ಕರ್ತನಿಗೆ ಕೊಡೋಕೆ ಮಾತ್ರನೇ ಗೊತ್ತು, ತೆಗೆದು ಸೈತಾನ್ ಮಾತು. ಯಾಕೆ ಸೈತಾನ್ ತೆಗೆದ? ಸೈತಾನಿಗೆ ಜಾಗ ಕೊಟ್ಟು. ಜ್ಞಾನಿಕನಾದ ಯೋಹಾನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯ, ದ ಕಿಂಗ್ಡಮ್ ಆಫ್ ಗಾಡ್ ಅದು ಬರುತ್ತೆ. ಫೋರ್ಸ್ ಮಾಡಲ್ಪಡಬೇಕು. ಅದಕ್ಕೆ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ, ಈ ಜಗತ್ತಲ್ಲಿ ದೇವರಿಟ್ಟ ಉದ್ದೇಶ ನೆರವೇರ್ಬೇಕಂದ್ರೆ ನಾವು ಫೋರ್ಸ್ ಹಾಕದೆ ಕಾರ್ಯ ಮಾಡೋಕ್ಕಾಗಲ್ಲ. ಅದಕ್ಕೆ ಬೈಬಲ್ ಸ್ಟಡಿನ ನೀವು ಫೋರ್ಸ್ ಹಾಕಬೇಕು. ಸಂಡೇನ ಫೋರ್ಸ್ ಹಾಕಬೇಕು. ದೇವ್ರ ಚಿತ್ತ ಆದರೆ ಚರ್ಚಿಗೆ ಬರ್ತೀನಿ ಬ್ರದರ್, ಆಮೇಲೆ ದೇವ್ರ ಚಿತ್ತ ಇದೆ, ನೀವು ಫೋರ್ಸ್ ಹಾಕಲೇಬೇಕು. ಹಾಗಾದ್ರೆ ನೀವು ಫೈನಾನ್ಸಿಯಲ್ ಅಭಿವೃದ್ಧಿ ಆಗಬೇಕಾ? ದೇವ್ರ ಚಿತ್ತ ಪ್ರಾರ್ಥನೆ ಮಾಡ್ತಿದ್ದೀನಿ ಹಣ ಅಭಿವೃದ್ಧಿ ಆಗೋಕ್ಕೆ. ಹಣ ಏನಾಗಲ್ಲ, ಅಭಿವೃದ್ಧಿ ಹೇಗಾಗಲ್ಲ? ನೀವು ಪ್ರಾರ್ಥನೆ ಆಗಲ್ಲ. ಅದಕ್ಕೆ ಬಿತ್ತನೆ. ಅದಕ್ಕೆ ನೀವು ಎಷ್ಟು ಬಿತ್ತನೆ ಮಾಡ್ತೀರೋ ಅಷ್ಟೇನು ಮಾಡ್ತೀರೋ ಕುಯ್ತೀರಾ. ನಿಜಂಗೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಅದಕ್ಕೆ ನೋಡಿ ಮಾರ್ಕ 4 ಆಮೇಲೆ ಬಿತ್ತನೆ ಬಗ್ಗೆ, ಪರಲೋಕ ರಾಜ್ಯವು ಅಂದರೆ ಅಲ್ಲಿ ಕಿಂಗ್ಡಮ್ ಆಫ್ ಗಾಡ್ ಬಿತ್ತನೆ ಬಗ್ಗೆ. ಇನ್ನೊಂದು ಕಡೆ ಲೂಕನ ಬರೆದ ಪುಸ್ತಕ ಬರೆದಿದೆ, ದೇವರ ರಾಜ್ಯ ಭಾಳ ಕಷ್ಟ ಅಂತ ಎಂಟರ್ ಆಗೋದು. ಕಾರಣ ಗೊತ್ತಾ? ದೇವರ ರಾಜ್ಯ ನಮ್ಮ ಜೀವನದ ತರೋದು ಭಾಳ ಕಷ್ಟ ಇದೆ. ಯಾಕಂದ್ರೆ ನಂದೊಂದು ಕೆಲಸಗಳಿದೆ ಇಲ್ಲಿ. ಅದಕ್ಕೆ ವಿಧೇಯತೆ ಕಲಿಬೇಕು. ಅದಕ್ಕೆ ನಾನು ಒಪ್ಪಬೇಕು. ಏಷ್ಯಾನ ಬರೆದ ಪುಸ್ತಕ 1ನೇ ಅಧ್ಯಾಯ 19ನೇ ವಾಕ್ಯ. ಸ್ವಲ್ಪ ಸಬ್ಜೆಕ್ಟ್ ಚೇಂಜ್ ಆಗಿದೆ, ಯಾಕಂದ್ರೆ ಯಾರಿಗೋ ಬೇಕಾಗುತ್ತೆ, ಪವಿತ್ರಾತ್ಮ ಕಾರ್ಯ ಮಾಡಲಿ. ಏಷ್ಯಾಯ 1:19ನೇ ವಾಕ್ಯ ಓದಿ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ನೋಡ್ದ. ನೀವು ಒಪ್ಪಬೇಕು. ಯಾರು ಒಪ್ಪಬೇಕೀಗ? ನೋಡ್ದ, ನಾನು ಒಪ್ಪಿ ನಾನು ವಿಧೇಯನಾದರೆ. ಈಗ ನೋಡಿ, ಎಷ್ಟು ಜನ ಒಪ್ಕೊಳ್ತಾರೆ ಆದರೆ ವಿಧೇಯನಾಗಲ್ಲ. ಅಂದ ಅರ್ಥ ಏನು ಗೊತ್ತಾ? ಸಿಂಪಲಾಗಿ ಹೇಳ್ತೀನಿ ನೋಡಿ. ಈಗ ಕಲ್ವಾರಿ ಶಿಲುಬೆ ಅನ್ನೋದು ತಂದೆಯಾದ ದೇವ್ರ ಚಿತ್ತನ ಇಲ್ವಾ? ಗೆತ್ಸೆಮನೆ ತೋಟದ ಏನು ಮಾಡಿದೆ ಸ್ವಾಮಿ? ಆದರೂ ನನ್ನ ನೋಡಿ ಅವ್ರದ್ದು ಚಿತ್ತ ಆಯ್ತಾ? ಅಲ್ಲಿ ಒಪ್ಪಿ ವಿಧೇಯನಾದನು ಅಂದರೆ ಆ ಶಿಲುಬೆನ, ನೀವು ಪ್ಯಾಷನ್ ಆಫ್ ಕ್ರೈಸ್ಟ್ ನೋಡಿ, ಅವ್ರ ಶಿಲುಬೆನ ದಬ್ಕೊಂಡು ಮುತ್ಕೊಡ್ತಾರೆ. ಇದು ಯಾರ ಚಿತ್ತ? ಒಪ್ಪಿ ವಿಧೇಯನಾದುದರಿಂದಲೇ ಇವತ್ತು ದೇಶದಲ್ಲಿ ದೇಶಗಳು ಇವತ್ತು ಅವನ್ನ ಕೊಂಡಾಡ್ತಾ ಇದೆ, ಹೊಗಳ್ತಾ ಇದೆ. ಆವತ್ತು ಕಲ್ವಾರಿ ಶಿಲುಬೆಯಲ್ಲಿ ಎಲ್ಲರೂ ಉಗಿದ್ರು, ಕೆಳಗಿದವ್ರಲ್ಲ ಬೈದ್ರು, ಸಹಿಸಿಕೊಂಡನು. ಯಾಕಂದ್ರೆ ದೇವರ ಚಿತ್ತ, ಒಪ್ಪಿಕೊಂಡನು ವಿಧೇಯನಾದುದರಿಂದಲೇ. ಅದಕ್ಕೆ ಕ್ರಿಸ್ತನಿಗೋಸ್ಕರ ಅನೇಕ ಸಮಯ ನಾವು ಅನೇಕ ಹಾದಿಗಳು ಹೋಗುವಾಗ ನಿಮ್ಮ ಮನೆಯವರು ಬೈಬೋದು, ನಿಮ್ಮನ್ನು ಹುಗಿಬೋದು. ಆದರೆ ನೀವು ವಿಧೇಯರಾದ್ದರಿಂದ ಇದನ್ನು ಬಿಡಿಸಿ ಹೇಳ್ತೀನಿ, ಅರ್ಥ ಆಗುತ್ತೆ. ಅನೇಕರಿಗೆ ನಿಮ್ಮ ಮನೆ ಇಷ್ಟ ಇಲ್ಲ, ಅನೇಕರಿಗೆ ನಿಮ್ಮ ಮಾಡೋ ಕೆಲಸ ಇಷ್ಟ ಇಲ್ಲ, ನಾವು ಮಾತ್ರ ಈ ಬಿಸ್ನೆಸ್ ಮಾಡಿಸಿ ಅಂದರೆ ನೀವು ಒಪ್ಕೊಂಡಿದ್ದೀರಾ, ಆದರೆ ವಿಧೇಯರಾಗ್ತಾ ಇಲ್ಲ. ಯಾವಾಗ ಅದನ್ನು ಇಷ್ಟಪಡ್ತೀರೋ, ಅದಕ್ಕೆ ಹಳೆ ಸ್ಟೋರಿಗಳನ್ನ ಬಿಡಬೇಕು. ನಾವು ಅವತ್ತು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ವಿ, ನಾವು ಆ ವರ್ಷ ಹಳೇದು ಬಿಡಿ. ಇವಾಗ ಈ ಜೀವನ ಇಷ್ಟಪಟ್ಟು ಒಪ್ಕೊಳ್ಬೇಕು. ದೇವರೇ ನಾನು ಕೊಟ್ಟ ಕೆಲಸಕ್ಕಾಗಿ ಸ್ತೋತ್ರ, ಅದನ್ನು ಶ್ರದ್ಧೆಯಾಗಿ ಮಾಡ್ತೇನೆ. ದೇವರೇ ನನ್ನ ಉದ್ಧಾರ ಮಾಡೋದು ಯಾರು? ನೀನೇ. ಅದಕ್ಕೆ ಬೇರೆಯವ್ರು ನೋಡ್ಬಿಡಿದ್ರೆ ಅವ್ರು ಕೊಟ್ಟ ಕೆಲಸ, ನನಗೆ ಈ ಕೆಲಸ ಕೊಟ್ಟಿದ್ದಾರೆ, ಇದನ್ನು ಒಪ್ಪಿ ನಾನು ವಿಧೇಯನಾಗ್ತೇನೆ. ನಾನೇನು ಮಾಡ್ತಾರೆ? ದೇವರು ಉದ್ಧಾರ ಮಾಡ್ತಾರೆ. ಕೆನೆತೆಗನ್ ಬಂದು 10-12 ವರ್ಷ ಪಾಸ್ಟರ್ ಸೇವೆ ಮಾಡ್ತಾಯಿದ್ರು. ಸಡನ್ನಾಗಿ ದೇವ್ರು ಹೇಳಿದ್ರು, ನೀನು ಪಾಸ್ಟರ್ ಕೆಲಸ ಬಿಟ್ಬಿಟ್ಟು ನೀನೇನು ಮಾಡಿ ಟೀಚಿಂಗ್ ಹೋಗ್ಬಿಡು ಅಂತಂತೆ. ಆಗ ಅವ್ರದ್ದೆಲ್ಲ ಬಿಟ್ಬಿಟ್ಟು ಏನು ಮಾಡಿದ್ರು? ಟೀಚಿಂಗ್ ಸೇವೆಗೆ ಹೋಗ್ಬಿಟ್ರಂತೆ. 1 ವರ್ಷ ಫೈನಾನ್ಸ್ ತುಂಬ ಕಷ್ಟ ಆಯಿತು ಅವ್ರಿಗೆ. ದೇವರೇ ನೀನು ಹೇಳಿ ತಾನೇ ನಾನು ಬಂದು ಟೀಚಿಂಗ್ ಮಿನಿಸ್ಟ್ರಿಗೆ ಬಂದೆ, ಆದರೆ ನನಗೇನಾಗಿಲ್ಲ, ನನಗೆ ಯಾವೊಂದು ಫೈನಾನ್ಸ್ ಅಭಿವೃದ್ಧಿ ಇಲ್ಲ, ನನಗೆ ಸಂತೋಷನೇ ಇಲ್ಲ ಅಂತ ಅಂದ್ರಂತೆ. ಆಗ ದೇವ್ರು ಹೇಳಿದ್ರು, ನಾನು ಹೇಳಿದ ಕೆಲಸ ನೀನು ಒಪ್ಕೊಂಡ ಅಂದ್ರಂತೆ. ಎಸ್, ಒಪ್ಕೊಂಡು ತಾನೇ ಈಗ ಎಲ್ಲ ಬಿಟ್ಟು ಬಂದೆ. ನೀನು ಒಪ್ಕೊಂಡೆ, ಆದರೆ ವಿಧೇಯನಾಗಿಲ್ಲ ಅಂದ್ರಂತೆ.
ಯಾಕೆ ದೇವ್ರು ನನಗೆ ಒಪ್ಕೊಂಡು ವಿಧೇನಾಗಿದ್ನಲ್ವಾ? ಆದರೆ ನೀನು ಪ್ರಸಂಗಲ್ಲ ಸ್ವಲ್ಪ ನೋಡು, ನೀನು ಹಳೆಯದನ್ನು ನೀನು ಆ ಹಳೆ ಚರ್ಚಲ್ಲಿ ಹೇಗೆಲ್ಲ ಸೇವೆ ಮಾಡುವಾಗ ಹೇಗೆ ಬಟ್ಟೆ ಎಷ್ಟು ಚೆನ್ನಾಗಿತ್ತು, ಊಟ ಚೆನ್ನಾಗಿ, ಅದ್ರ ಬಗ್ಗೆ ಮಾತಾಡ್ತಾ ಇದೆಯಾ, ಆದರೆ ಇದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ, ಇದನ್ನು ನಿರಾಕರಿಸ್ತಾ ಇದೆಯಾ, ಅದಕ್ಕೆ ನಿನಗೇನು ಮಾಡ್ತಾ ಇಲ್ಲ, ಇದರ ಮೇನ್ಮೆಗಳೇನು, ಇದರ ಶ್ರೇಷ್ಠತೆ ಅನುಭವಿಸ್ತಾ ಇಲ್ಲ ಅಂದ್ರಂತೆ. ದೇವರನ್ನ ಕ್ಷಮಿಸು ದೇವರೇ. ನಮ್ಮ ದೇವರು ಮಾತಾಡೋ ದೇವರು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅವತ್ತಿಂದ ಹಳೆ ಸ್ಟೋರಿ ಬಿಟ್ಬಿಟ್ಟು ಥ್ಯಾಂಕ್ ಯು ಲಾರ್ಡ್ ಅಂದ್ರಂತೆ, ಫೈನಾನ್ಸ್ ಇನ್ಕ್ರೀಸ್ ಆಯ್ತು ಅಂತ. ನಿಮ್ಮ ಮನೇನ ಇಷ್ಟಪಡಿ, ನಿಮ್ಮ ಕೊಟ್ಟ ಗಾಡಿಗಳನ್ನ ಇಷ್ಟಪಡಿ. ಯಾಕಂತ ಮನುಷ್ಯದ ದೇವರು ಇದ್ರು ನೋಡೋದೇನು, ವಿಧೇಯತ್ವ. ಅದಕ್ಕೆ ಯೇಸು ಸ್ವಾಮಿ ಕೂಡ ಯಾಕೆ ಗೋಳಾಡಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ರು ಗೊತ್ತಾ? ವಿಧೇಯರಾಗಬೇಕೆಂಬುದಕ್ಕೋಸ್ಕರನೇ. ನನ್ನ ಹಾಗೂ ನಿಮ್ಮ ಜಯ ಎಲ್ಲಿದೆ? ನನ್ನ ಹಾಗೂ ನಿಮ್ಮ ಜಯ ಎಲ್ಲಿದೆ? ಪ್ರೇಯರಲ್ಲಿಲ್ಲ. ಹಾಗಾದ್ರೆ ಯಾಕೆ ಪ್ರಾರ್ಥನೆ ಮಾಡಬೇಕು ನೋಡಿ? ಅಧಿಕವಾಗಿ ನಾವು ಪ್ರೇಯರ್ ಮಾಡ್ಬೇಕು. ಯಾಕೆ ಗೊತ್ತಾ? ವಿಧೇಯತ್ವವನ್ನು ಕಲಿಯೋದಕ್ಕೋಸ್ಕರ. ಆಮೆನ್.